Hello everyone, welcome back to another video. I hope all of you are doing well. ಈ ಒಂದು ವಿಡಿಯೋದಲ್ಲಿ ನಾನು 10 ದಿನನಿತ್ಯ ಬಳಸ್ತಕ್ಕಂಥ ಇಂಗ್ಲಿಷ್ ವಾಕ್ಯಗಳನ್ನು ತಗೊಂಡಿದ್ದೀನಿ. ನೀವೇನಾದರೂ ಕನ್ನಡದಿಂದ ಬೇಸಿಕ್ಕಿಂದ ಇಂಗ್ಲಿಷ್ ಕಲಿತಾ ಇದ್ರೆ ಈ ಒಂದು ವಾಕ್ಯಗಳು ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಇಂಗ್ಲಿಷ್ ಇಂಪ್ರೂವ್ಮೆಂಟ್ಗೆ ತುಂಬ ಯೂಸ್ಫುಲ್ ಇವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸೆಂಟೆನ್ಸ್ ನೋಡಿ, ನಾನು ನಾಯಿಯನ್ನು ಹೆದರಿಸಿ ಓಡಿಸಿದೆ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ಟ್ರೈ ಮಾಡಿ. ನಾನು ನಾಯಿಯನ್ನು ಹೆದರಿಸಿ ಓಡಿಸಿದೆ. ಇದನ್ನು ಇಂಗ್ಲೀಷಲ್ಲಿ ನಾವು ಐ ಸ್ಕೇರ್ಡ್ ದ ಡಾಗ್ ಅವೇ ಅಂತ ಹೇಳ್ತೀವಿ. ಐ ಸ್ಕೇರ್ಡ್ ದ ಡಾಗ್ ಅವೇ. ಸ್ಕೇರ್ ಅಂದರೆ ಹೆದರಿಸುವುದು, ರೈಟ್? ಈ ಒಂದು ವಾಕ್ಯ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ನೀನು ಇದನ್ನು ಯಾವಾಗ ಮಾಡಿಸ್ಕೊಡ್ತೀಯ? ನಾನು ಒಂದು ಕೆಲಸ ಕೊಟ್ಟಿದ್ದೀನಿ, ಅದನ್ನು ಯಾವಾಗ ಮಾಡಿಸ್ಕೊಡ್ತೀಯ? ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ವೆನ್ ವಿಲ್ ಯು ಗೆಟ್ ಇಟ್ ಡನ್? ವೆನ್ ವಿಲ್ ಯು ಗೆಟ್ ಇಟ್ ಡನ್ ಅಂದರೆ ನೀನು ಇದನ್ನು ಯಾವಾಗ ಮಾಡಿಸ್ಕೊಡ್ತೀಯಾ? ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ಇದನ್ನು ನಾಳೆವರೆಗೆ ಮಾಡಿಸ್ಕೊಡ್ತೀನಿ. ಇದನ್ನು ಯಾವ ರೀತಿ ಹೇಳ್ಬೋದು? ಐ ವಿಲ್ ಗೆಟ್ ಇಟ್ ಡನ್ ಬೈ ಟುಮಾರೋ. ಐ ವಿಲ್ ಗೆಟ್ ಇಟ್ ಡನ್ ಬೈ ಟುಮಾರೋ ಅಂದರೆ ನಾನು ಇದನ್ನು ನಾಳೆವರೆಗೆ ನಿಮಗೆ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಒಂದು ನೋಡಿ, ನೀನು ಇದನ್ನು ಎಲ್ಲಿ ಮಾಡಿಸಿಕೊಡ್ತೀಯ? ಇದನ್ನು ಯಾವ ರೀತಿ ಹೇಳ್ತೀವಿ ಅಂತ ಟ್ರೈ ಮಾಡಿ. ಇದನ್ನು ನಾವು ಯಾವ ರೀತಿ ಹೇಳ್ಬೋದು? ವೇರ್ ವಿಲ್ ಯು ಗೆಟ್ ಇಟ್ ಡನ್? ವೇರ್ ವಿಲ್ ಯು ಗೆಟ್ ಇಟ್ ಡನ್? ನೀನು ಇದನ್ನು ಎಲ್ಲಿ ಮಾಡಿಸ್ಕೊಡ್ತೀಯಾ ಅಥವಾ ಮಾಡಿಸಿಕೊಡ್ತೀಯಾ? ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ಕೊಟ್ಟ ಮಾತನ್ನು ಉಳಿಸ್ಕೊಂಡೆ. ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ, ಈಗ ಬಂದಿದ್ದೀನಿ, ಆ ಮಾತನ್ನು ನಾನು ಉಳಿಸ್ಕೊಂಡೆ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ಕೆಪ್ಟ್ ಮೈ ಪ್ರಾಮಿಸ್. ಐ ಕೆಪ್ಟ್ ಮೈ ಪ್ರಾಮಿಸ್ ಅಂದರೆ ನಾನು ನನ್ನ ಮಾತನ್ನು ಉಳಿಸ್ಕೊಂಡೆ. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ನಿನಗೆ ಚೆನ್ನಾಗಿ ಅಡುಗೆ ಮಾಡುವುದಕ್ಕೆ ಬರುತ್ತಾ? ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಟ್ರೈ ಮಾಡಿ. ನಿನಗೆ ಚೆನ್ನಾಗಿ ಅಡುಗೆ ಮಾಡುವುದಕ್ಕೆ ಬರುತ್ತಾ? ಇದನ್ನು ನಾವು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅಂದರೆ ಆರ್ ಯು ಗುಡ್ ಎಟ್ ಕುಕಿಂಗ್? ಆರ್ ಯು ಗುಡ್ ಎಟ್ ಕುಕಿಂಗ್ ಅಂದರೆ ನಿಮಗೆ ಚೆನ್ನಾಗಿ ಅಡುಗೆ ಮಾಡುವುದಕ್ಕೆ ಬರುತ್ತಾ? ನೆಕ್ಸ್ಟ್ ಸೆಂಟೆನ್ಸ್. ಅವನು ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದ. ರೈಟ್, ಅವನು ರೀಸೆಂಟಾಗಿ ತೀರ್ಕೊಂಡಿದ್ದಾನೆ. ಅವನು ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದ. ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಹಿ ವಾಸ್ ಅ ಗುಡ್ ಪರ್ಸನ್. ಹಿ ವಾಸ್ ಅ ಗುಡ್ ಪರ್ಸನ್. ಅವನು ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದ. ಈ ಒಂದು ಸೆಂಟೆನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ನಿನಗೆ ಇದನ್ನು ಯಾರು ಹೇಳಿದರು? ಈ ಒಂದು ವಾಕ್ಯವನ್ನು ಟ್ರೈ ಮಾಡಿ. ನಿನಗೆ ಇದನ್ನು ಯಾರು ಹೇಳಿದರು? ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಹೂ ಟೋಲ್ಡ್ ಯು ದಿಸ್? ಹೂ ಟೋಲ್ಡ್ ಯು ದಿಸ್? ನಿನಗೆ ಇದನ್ನು ಯಾರು ಹೇಳಿದರು? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನಿನ್ನ ಜೊತೆ ಯಾರು ಇದ್ದರು? ಇದನ್ನು ಟ್ರೈ ಮಾಡಿ. ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅಂತ. ನಿನ್ನ ಜೊತೆ ಯಾರು ಇದ್ದರು? ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅಂದರೆ ಹೂ ವಾಸ್ ವಿತ್ ಯು. ವಿತ್ ಯು ಅಂದರೆ ನಿನ್ನ ಜೊತೆ. ವಾಸ್ ಅಂದರೆ ಇದ್ದರು ಪಾಸ್ಟಲ್ಲಿ. ಹೂ ವಾಸ್ ವಿತ್ ಯು, ನಿನ್ನ ಜೊತೆ ಯಾರು ಇದ್ದರು? ಈ ಒಂದು ವಾಕ್ಯ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಲೆಟ್ಸ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಇದನ್ನು ಯಾರು ಮಾಡಿದರು? ಈ ಒಂದು ವಾಕ್ಯವನ್ನು ಟ್ರೈ ಮಾಡಿ. ಇದನ್ನು ಯಾರು ಮಾಡಿದರು? ಇದನ್ನು ಇಂಗ್ಲೀಷಲ್ಲಿ ನಾವು ಯಾವ ರೀತಿ ಹೇಳ್ಬೋದು? ಹೂ ಡಿಡ್ ದಿಸ್? ಹೂ ಡಿಡ್ ದಿಸ್? ಇದನ್ನು ಯಾರು ಮಾಡಿದರು? ಈ ಕೆಲಸವನ್ನು ಯಾರು ಮಾಡಿದರು? ಹೂ ಡಿಡ್ ದಿಸ್ ವರ್ಕ್? ಹೂ ಡಿಡ್ ದಿಸ್ ವರ್ಕ್? ಹೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ. ಲೆಟ್ಸ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.